ನನ್ನ ಕತೆ ನಿಮ್ಮ ಜೊತೆ ಎಪಿಸೋಡ್ 2. ಇವತ್ತು ನಾನು ನಿಮಗೆ ನನ್ನ ಮದುವೆ ಸ್ಟೋರಿ ಹೇಳ್ತೀನಿ. ದ ಮೋಸ್ಟ್ ಆಸ್ಡ್ ಒನ್. ಆ್ಯಕ್ಚುಲಿ ಡಿಸೈನಿಂಗ್ ಮಾಡುವಾಗ ನಮಗೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕಿತ್ತು. ಆಗ ಫಸ್ಟ್ ಟೈಮ್ ನನಗೆ ರಾಘವ್ ಪರಿಚಯ ಆಗಿದ್ದು. ಅದಾದಮೇಲೆ ನಾವು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ ಅಷ್ಟೇ. ಅವರಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇರೋದು ನನಗಂತೂ ಗೊತ್ತಿರಲಿಲ್ಲ. ಆಫ್ಟರ್ ಅ ಫ್ಯೂ ಡೇಸ್ ಅವ್ರು ಆ್ಯಕ್ಚುಲಿ ಡೈರೆಕ್ಟಾಗಿ ನನ್ನ ಹತ್ರ ಹೇಳಲಿಲ್ಲ. ಫ್ಯಾಮಿಲಿ ಫ್ರೆಂಡ್ ಥರ ಆಗಿಬಿಟ್ಟಿದ್ರು. ಅಂದರೆ ಮನೆಗೆ ಬರೋದು ಹೋಗೋದು, IT ಹೆಲ್ಪ್ ಏನಾದರೂ ಬೇಕಿದ್ರೆ ಹಿ ಯೂಸ್ ಟು ಡೂ ಇಟ್ ಫಾರ್ ಅಸ್. ಅಷ್ಟು ಕ್ಲೋಸ್ ಆಗಿದ್ರು. ಒಂದಿನ ಅವರು ನಮ್ಮ ಅಮ್ಮನಿಗೆ ಕಾಲ್ ಮಾಡಿ ಬಾಬಾ ದೇವಸ್ಥಾನಕ್ಕೆ ಬರ್ತೀರಾ ಅಂತ ಕೇಳಿದ್ದಾರೆ. ಅಲ್ಲಿ ಅವರು ತುಂಬ ರೆಸ್ಪೆಕ್ಟಿಂದ ನನಗೆ ಪ್ರಕೃತಿ ಅಂದರೆ ಇಷ್ಟ ಅಂತ ಡೈರೆಕ್ಟಾಗಿ ನಮ್ಮ ಅಮ್ಮಂಗೆ ಹೇಳಿರೋದು. ಆನೆಸ್ಟ್ಲಿ ಆ ಒಂದು ವಿಷಯ ನನಗೆ ಇವತ್ತಿಗೂ ತುಂಬ ಸ್ಪೆಷಲ್. ಈಗಿನ ಜನ್ರೇಷನಲ್ಲಿ ಯೂಶ್ವಲಿ ಇಬ್ಬರು ಫಸ್ಟ್ ಲವ್ ಮಾಡ್ತಾರೆ, ಪೇರೆಂಟ್ಸ್ ಅಗ್ರಿ ಆಗಲ್ಲ, ಅದಾದಮೇಲೆ ಇವ್ರದ್ದೇ ಆದಂಥ ಡೆಸಿಷನ್ಸ್ ತಗೊಳ್ತಾರೆ, ಅಬ್ಸ್ಕಾಂಡ್ ಆಗ್ತಾರೆ ಅಥವಾ ಮದುವೆನೇ ಆಗಿಬಿಡ್ತಾರೆ. ಆದರೆ ಇವರು ಫಸ್ಟ್ ನಮ್ಮ ಅಮ್ಮನ ಹತ್ರ ಮಾತಾಡಿರೋದು. ಅದಾದಮೇಲೆ ನನಗೆ ಗೊತ್ತಾಗಿದ್ದು ದಿಸ್ ವಾಸ್ ಅ ವೆರಿ ಹ್ಯೂಜ್ ಡಿಸಿಷನ್ ದಟ್ ಹಿ ಟುಕ್ ಆ್ಯಕ್ಚುಲಿ. ಆಮೇಲೆ ಅವ್ರು ನನ್ನ ಹತ್ರನೂ ಹೇಳಿದ್ರು. ನಾನೊಂದು ಸ್ವಲ್ಪ ಟೈಮ್ ತೊಗೊಂಡೆ, ಯೋಚನೆ ಮಾಡಿದೆ, ನಮ್ಮ ಅಮ್ಮನ ಒಪಿನಿಯನ್ನು ಕೇಳಿದೆ. ನಮ್ಮ ಅಮ್ಮಂಗೆ ಆಲ್ರೆಡಿ ರಾಘವ್ ಮೇಲೆ ಒಳ್ಳೆ ಒಪಿನಿಯನ್ ಇತ್ತು, ಬಿಕಾಸ್ ಶಿ ನ್ಯೂ ಹಿಸ್ ಜರ್ನಿ ಆಲ್ರೆಡಿ. ಹಾಗೆ ನಮ್ಮ ಜರ್ನಿನೂ ಸ್ಟಾರ್ಟ್ ಆಯಿತು. ಮೇ 2022 ಅಲ್ಲಿ ನಮ್ಮ ಮದುವೆ ಆಯಿತು. ಆ್ಯಂಡ್ ಸಿನ್ಸ್ ದೆನ್ ಹ್ಯಾಪಿಲಿ ಎವರ್ ಆಫ್ಟರ್. ಬಟ್ ರಾಘವ್ ಲೈಫಲ್ಲಿ ತುಂಬಾ ಕಷ್ಟಗಳನ್ನ ಎದುರಿಸಿದ್ದಾರೆ. ಅವ್ರ ಚೈಲ್ಡ್ಹುಡ್ ಸ್ಟೋರಿ ಕೇಳಿದರೆ ನಿಮಗೂ ತುಂಬ ಇನ್ಸ್ಪೈರ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಲೈಫ್ಗಿಂತನೂ ಅವ್ರ ಲೈಫ್ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅದನ್ನು ಎಪಿಸೋಡ್ 3 ಅಲ್ಲಿ ಹೇಳಬೇಕಾ ಇಲ್ವಾ ಅನ್ನೋದನ್ನು ನಾನು ಕಮೆಂಟ್ಸಲ್ಲಿ ಡೆಫಿನೆಟಾಗಿ ಹೇಳಿ, ಆಯಿತಾ. ಆ್ಯಂಡ್ ನಂಗೆ ಗೊತ್ತು ನೀವು ಈ ಸೀರೆ ಬಗ್ಗೆ ಕೇಳ್ತೀರಾ. ದಿಸ್ ಇಸ್ ಫ್ರಮ್ ತಾರಿಣಿ, ವಿಚ್ ಇಸ್ ಸೋಲ್ಡ್ ಔಟ್ ರೈಟ್ ನೌ. ಸೊ ಇವಾಗ ಸಿಗೋದಿಲ್ಲ. ಆ್ಯಂಡ್ ಯಾ, ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್, ಸಿ ಯು.